ಹಲೋ ಫ್ರೆಂಡ್ಸ್, ಇವತ್ತು ಶುಕ್ರವಾರ. ನಮ್ಮದೆಲ್ಲ ಕೆಲಸ ಇವತ್ತು ಬೇಗನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಈಗ ಟೈಮು 9:30 ಆಗಿದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಟಿಫಿನ್ ಆಗಿದೆ. ಈಗ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಇವತ್ತು ಶುಕ್ರವಾರ ಅಲ್ಲ, 10:30ಲಿಂದ ರಾಹುಕಾಲ ಶುರುವಾಗುತ್ತೆ. ಆ ರಾಹುಕಾಲದಲ್ಲಿ ಈ ರೀತಿ ಲಿಂಬೆಹಣ್ಣಿನ ಆರತಿ ಮಾಡಿ ದೇವಿಗೆ ಬೆಳಗಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಇದು ಮಂಗಳವಾರನೂ ಮಾಡ್ಬೋದು, ಶುಕ್ರವಾರನೂ ಮಾಡ್ಬೋದು. ಆದರೆ ಇದನ್ನು ಮಾಡೋದು ರಾಹುಕಾಲದಲ್ಲಿ ಮಾತ್ರ. ಇವತ್ತು ಶುಕ್ರವಾರ 10:30ರಿಂದ 12:30ವರೆಗೂ ರಾಹುಕಾಲ ಇರುತ್ತೆ. ಆ ರಾಹುಕಾಲದಲ್ಲಿ ಈ ರೀತಿ ಲಿಂಬೆಹಣ್ಣು ಆರತಿಗಳನ್ನು ನಾನು ಪ್ರತಿ ಶುಕ್ರವಾರನೂ ಬೆಳಗ್ತಾ ಬಂದಿದ್ದೀನಿ. ಏನೋ 21 ಶುಕ್ರವಾರ ನಾನು ಬೆಳಗಬೇಕಂತ ಅಂದ್ಕೊಂಡಿದ್ದೆ. ಇದು ನಂದು 20ನೇ ಶುಕ್ರವಾರ. ಇದು 20 ಶುಕ್ರವಾರ ಆಗಿದೆ. ನಾನು ಮುಂದಿನ ಶುಕ್ರವಾರ ಈ ಲಿಂಬೆಹಣ್ಣು ಆರತಿ ಮುಗಿಸ್ತೀನಿ. ನಾನು ಈಗ ಈ ಲಿಂಬೆಹಣ್ಣು ಆರತಿ ಹೋಗಿ ದೇವರಿಗೆ ಬೆಳಗ್ಬಿಟ್ಟು ಆಮೇಲೆ ಬಂದು ಟಿಫಿನ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಏನೂ ತೊಗೊಳ್ಳೋದಿಲ್ಲ. ಅದಕ್ಕಾಗಿಯೇ ಇವತ್ತು ಬೆಳಗ್ಗೆನೇ ಬಟ್ಟೆ ಗಿಟ್ಟೆ ಎಲ್ಲ ಒಗೆದಾಕ್ಬಿಟ್ಟು, ಮತ್ತು ಸ್ನಾನ ಮಾಡಿದ್ಮೇಲೆ ಬಟ್ಟೆ ಮುಟ್ಟೋ ಹಾಗಿಲ್ಲ. ಅದಕ್ಕೆ ಬೇಗ ಬಟ್ಟೆ ಒಗೆದಾಕ್ಬಿಟ್ಟು ಸ್ನಾನ ಮಾಡಿ ಈ ರೀತಿ ಲಿಂಬೆಹಣ್ಣು ಆರತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಟೈಮ್ ಆಗಿಲ್ಲ, 10:30 ಆಗಿಲ್ಲ. 10:30 ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಿಂಬೆಹಣ್ಣು ಆರತಿ ಬೆಳಗಿ ಬರ್ತೀನಿ. ನೀವು ಈ ರೀತಿ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ನನಗೆ ಹೇಳಿ. ಮತ್ತು ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳಿ. ಬಾಯ್.